ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರೂ ಆಸ್ ಅ ಟೀಮ್ ಮೀಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪ್ರೇಟ್ ಆಗಿ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್. ಸುನಿ ಸರ್ ಜೊತೆ ಗತ ವೈಭವ ಆಗಿರಲಿ, ಶರಣ್ ಸರ್ ಆಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ, ಆ್ಯಂಡ್ ಎಸ್ ಇವನ್ ವಿಲಿಯಂ ಸರ್ ಕೂಡ ಗತ ವೈಭವ ಮಾಡ್ತಿದ್ದಾರೆ. ಸೊ ನಾವು ಯಾವಾಗಲೂ ಜೊತೆಗೆ ಒಟ್ಟಿಗೆ ಇದ್ದಿದ್ದು, ಬಟ್ ಆಸ್ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದ್ಮೇಲೆ ಸಿಗ್ತಾ ಇರೋದು. ಸೊ ಖುಷಿ ಅನಿಸ್ತಿದೆ. ಆ್ಯಂಡ್ ನಿಮ್ಮೆಲ್ಲರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ. ಸೊ ವೆರಿ ಹ್ಯಾಪಿ ದಟ್ ಅವತಾರ್ ಪುರುಷ ಪಾರ್ಟ್ 2 22 ರಿಲೀಸ್ ಆಗ್ತಾ ಇದೆ. ತುಂಬ ಜನ ಹೋಗಿದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು. ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ 2 ಯಾವಾಗ ಅಂತ. ಎಲ್ಲ ಹೋದ್ರೂ ಜನ ಕೇಳ್ತಾ ಇದ್ರು. ಸೊ ಖುಷಿ ಅನ್ಸುತ್ತೆ. ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ಸಾಕಷ್ಟು ಜನ ಥಿಯೇಟರ್ ನೋಡಿದ್ರು. ಜೊತೆಗೆ ಸಿನಿಮಾ ಅಮೆಝಾನ್ ಅಲ್ಲಿ ರಿಲೀಸ್ ಆದ್ಮೇಲಂತೂ ಇನ್ನ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಈ ಸಲ ತಿರ್ಗಾ ಅಮೆಝಾನ್ಗೆ ಬರಲಿ ಅಂತ ವೇಟ್ ಮಾಡಬೇಡಿ. ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ 22 ಮಾರ್ಚ್ ನೋಡಿ. ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ. ಥ್ಯಾಂಕ್ ಯು. ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ, ಆಶಿಕ್ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ. ಸೊ ಪರ್ಫೆಕ್ಟ್ ಆಗೇನೆ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು, ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ 2 ಫಿಲಮ್. ಸೊ ವಿ ಆರ್ ಆಲ್ ಸೆಟ್. 22ಗೆ ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಒಂದು MC ಪಿಕ್ಚರ್ ಇಟ್ಕೊಂಡು ಫಸ್ಟ್ ಟೈಮ್ ಶರಣ್ ಸರ್ ಕಾಂಬಿನೇಷನ್ ಅಲ್ಲಿ ಒಂದು ರ್ಯಾಪ್ ಸಾಂಗ್ ತರ ಇಟ್ಕೊಂಡು ಅಂತ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತದೆ. ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟ್. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆ ನಿಂತ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದರೆ ಮಿನಿಮಮ್ 150 to 200 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲ್ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತೆ ಓವರ್ಸೀಸ್ ಅಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್. ಅಂದ್ರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ. ಆ ಥರ ಇದೆಲ್ಲ ಟ್ರೆಡಿಷನಲ್ ಆಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪ್ ಅಲ್ಲಿ ಹೋಗ್ತೀವಿ, ಆ ಒಂದು ಸೆಟಪ್ ಅಲ್ಲೇ ಪ್ಯಾನ್ ಇಂಡಿಯಾ ಮತ್ತೆ ಓವರ್ಸೀಸ್ ಅಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್. ಹೌದು. ಎಲ್ಲಿ ಸರ್? ನಮ್ದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್. ಮುಂಚೆಯಿಂದ ಸತೀಶ್ ಶಾಸ್ತ್ರಿ ಅಂತ ಇದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದಾರಲ್ಲ, ಸೊ ಅವ್ರ ಕನ್ನಡ ಪ್ಯಾನ್ ಇಂಡಿಯಾದ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಈ ಥರ. ಹೌದು ಸರ್, ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ತನಕ ಎಲ್ಲ ಸಿನಿಮಾ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಾನು ಮಾಡಿರೋ ಸಿನಿಮಾನು ಅವತಾರ ಪುರುಷ ಆ್ಯಕ್ಚುಲಿ ಒಂದು ಒಳ್ಳೆ ಕತೆ. ನಾವು ಆಲ್ರೆಡಿ ಫಸ್ಟ್ ಪಾರ್ಟ್ 1 ನೋಡಿದ್ದೀರ. ಪಾರ್ಟ್ 2 ಅಷ್ಟೇ ಒಂದು ಕತೆಗೆ ಬೇಕಾಗಿರೋಂಥ ಒಂದು ಏನು ಚಿತ್ರೀಕರಣ ಇದೆಯಲ್ಲ, ಅದು ಆ್ಯಕ್ಚುಲಿ ವಿಷಲ್ ತುಂಬ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ನನಗೆ ತುಂಬ ಫೇವ್ರೇಟ್ ಪಾರ್ಟ್. ತುಂಬ ಚೆನ್ನಾಗಿ ಬಂದಿದೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. 100 ಥಿಯೇಟ್ರ್ ಮೇಲೆ ಸಿಂಗಲ್ ಸ್ಕ್ರೀನ್ ಆಗುತ್ತೆ ಸರ್. ಆಮೇಲೆ ಮಲ್ಟಿಪ್ಲೆಕ್ಸ್ ಈಗ ಒಂದು 75 ಇದೆ. ಬೇರೆ ಥಿಯೇಟ್ರುಗಳು ಪಿಕ್ಚರ್ಗಳು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 200 ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಥಿಯೇಟ್ರ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ. ಅಂದ್ರೆ ಕೆಲವೊಂದು ಅಕೇಶನ್ ಇರುತ್ತೆ ಸರ್. ಅದು ಅಥವಾ ಸೆಕೆಂಡ್ ವೀಕಲ್ಲಿ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ. ಬಟ್ ಫಾರ್ ಶೋರ್ ಕೆಲವೊಂದು ವರ್ಗದ ಜನಗಳು ಯಾರೆಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ಗಳನ್ನ ಕಾಸ್ಟ್ಲಿ ಅಂತ ಅನ್ಕೊಂತಾರೆ, 250 ರೂಪಾಯಿ 300 ರೂಪಾಯಿ, ಅವ್ರಿಗೆಲ್ಲ ಒಂದು ಅವಕಾಶ ಇರುತ್ತೆ 90 ರೂಪಾಯಿ ಆ ಥರ ಇದ್ದಾಗ. ಆ ಥರ ಸುಮಾರು ಸ್ಟ್ರಾಟಜೀಸ್ಗಳು ವರ್ಕ್ ಆಗುತ್ತೆ ಸರ್. ಅದನ್ನು ಕೂಡ ಕನ್ಸಿಡರೇಷನ್ ಮಾಡ್ಬೋದು. ಅಂದರೆ ಡಿಸ್ಟ್ರಿಬ್ಯೂಟರ್ನ ಒಪ್ಕೋಬೇಕು, ಅಟ್ ದಿ ಸೇಮ್ ಟೈಮ್ ಥಿಯೇಟ್ರವ್ರೂ ಒಪ್ಕೋಬೇಕು ಸರ್. ಇವಾಗ ಮಲ್ಟಿಪ್ಲೆಕ್ಸ್ ಎಲ್ಲ 50% ಇರುತ್ತೆ. ಅವ್ರಿಗೆ 100 ರೂಪಾಯಿ ಟಿಕೆಟ್ ಇಟ್ಟರೆ 50 ರೂಪಾಯಿ ಅವರು ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ನಾವು ಕಟ್ಟರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಅವರು ಮೋಸ್ಟ್ ಆಫ್ ದಿ ಟೈಮ್ ಅವ್ರು 200 ರೂಪೀಸ್ ಬ್ರಾಕೆಟ್ ಎಲ್ಲನೇ ಇರ್ತಾರೆ. ಸಿಂಗಲ್ ಸ್ಕ್ರೀನ್ದು ಡಿಫ್ರೆಂಟ್ ಇದು ನಿಮಗೆ 1.5 lakhs-ಇಂದ 2.5 lakhs ರೆಂಟ್ ಇರುತ್ತೆ. ಅವ್ರುಗಳಿಗೆ ಈಸಿಯಾಗಿ ವರ್ಕ್ ಆಗ್ಬಿಡುತ್ತೆ. ಬಟ್ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ತುಂಬ ಸ್ಟ್ರಾಟಜಿಕಲಿ ಅವ್ರದ್ದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಮ್ಮದು ಕೂಡ ಒಂದು ಪ್ರಪೋಸಲ್ಸ್ ಇರುತ್ತೆ. ಮ್ಯೂಚುವಲಿ ವರ್ಕ್ ಆದಾಗ ಅದು ವರ್ಕ್ ಆಗುತ್ತೆ ಸರ್. ಆ
ಥರ ಏನಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಈ ತಿಂಗಳು ನೀವು ತೊಗೊಂಡ್ರೆ 17th ಪುನೀತ್ ಸರ್ ಬರ್ತಡೇ ಇರೋದ್ರಿಂದ ಫಾರ್ ಶೋರ್ ಅವತ್ತು ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಮೋಸ್ಟ್ಲಿ ಎಲ್ಲ ಕನ್ನಡ ಮೂವೀಸ್ ಅವ್ರನ್ನು ಕೂಡ ಅವತ್ತು ಸರ್ಗೆ ಒಂದು ಟ್ರಿಬ್ಯೂಟ್ ಥರ 150-200 rupees ಇರೋ ಟಿಕೆಟ್ನ ಈವನ್ 70 rupees 80 rupeesಗೂ ಕೂಡ ಮಾಡ್ಬೋದು. ಇಟ್ಸ್ ಟ್ರಿಬ್ಯೂಟ್ ಟು ಪುನೀತ್ ಸರ್. ಆ ಥರ ಒಂದು ಕೆಲವೊಂದು ಅಕೇಶನ್ ಇದ್ದರೆ ಆ ಥರ ಒಂದು ಕೊಟ್ಟು ಮಾಡ್ಬೋದು ಸರ್. ಇಲ್ಲ ಸರ್, ಡೆಫಿನೆಟಾಗಿ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸರ್. ಅದು ಮಾಡ್ಬೋದು ಸರ್, ಡೆಫಿನೆಟಾಗಿ ಮಾಡ್ಬೋದು. 3rd ವೀಕಲ್ಲಿ ಆ ಥರ ಕನ್ಸೆಷನ್ ಮಾಡ್ಬೋದು ನಾವು. ಕನ್ಸೆಷನ್ ಮಾಡ್ಬೋದು ಸರ್ ಆ ಥರ ಸ್ಟ್ರಾಟಜೀಸ್ಗಳು. ಸೆಕೆಂಡ್ಲಿ ಸರ್ ಟ್ರೆಡಿಷನಲ್ ಪ್ರಮೋಷನ್ ಅಂತ ಇರುತ್ತೆ ಸರ್. ಅದರಲ್ಲಿ ಫಿಕ್ಸ್ಡ್ ಏನು ಪ್ರಿಂಟ್ ಇದರಲ್ಲಿ ಬಂತು ಅಂತ ಹೇಳಿದ್ರೆ ಆ್ಯಡ್ ರನ್ ಮಾಡೋದಿರ್ಬೋದು, ಆರ್ಟಿಕಲ್ ಕವರೇಜಸ್ ಇರ್ಬೋದು, ಪ್ರಿಂಟ್ ಪ್ರೋಗ್ರಾಮ್ ಬಂತು ಅಂದರೆ ಮೀಡಿಯಾ ರಿಲೇಟೆಡಲ್ಲಿ ನ್ಯೂಸ್ ಚಾನಲ್ಗಳು ಏನೇನೆಲ್ಲ ಪ್ಯಾಕೇಜ್ಸ್ ಬರುತ್ತೆ, FCT ಅದೆಲ್ಲ ಅದೊಂದು ಪ್ಯಾಕೇಜು. ಅದು ಬಿಟ್ಟರೆ ಇವತ್ತಿನ ದಿನದಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ, ಅವ್ರ ಜೊತೆ ಕೆಲವೊಂದೆಲ್ಲ ಕೊಲಾಬ್ರೇಷನ್ಸ್ಗಳು. ಆ ಇನ್ಫ್ಲುಯೆನ್ಸರ್ಸ್ಗಳನ್ನ ಇಟ್ಕೊಂಡು ನಾವು ಹೆಂಗೆ ಕಂಟೆಂಟ್ಗಳನ್ನ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದು ಆ ಒಂದು ಸ್ಟ್ರಾಟಜಿ ಇರ್ಬೋದು. ಅದು ಬಿಟ್ಟರೆ ಫಿಸಿಕಲ್ ಪ್ರಮೋಷನ್ ಅಂತ ಬಂದರೆ ಆಟೋಗಳ ಮೇಲೆ ಹಾಕೋಂಥ ಪ್ರಮೋಷನ್ ಇರ್ಬೋದು, ಬಸ್ ಮೇಲೆ, ಟ್ಯಾಬ್ಲೋಗಳು, ವೆಹಿಕಲ್ಗಳ ಮೇಲೆ, ಹೋರ್ಡಿಂಗ್ಸ್ಗಳ ಮೇಲೆ. ಸೊ ಈ ಥರ ಆಲ್ಮೋಸ್ಟ್ 360 ಡಿಗ್ರಿ ಆಫ್ ಪ್ರಮೋಷನ್ಸ್ ಏನಿರುತ್ತೆ ಅದೆಲ್ಲ ಅದನ್ನು ಕೂಡ ನಾವು ಕಂಡಕ್ಟ್ ಮಾಡ್ಬೋದು ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಪ್ರಯತ್ನ. ಅವತಾರ ಪುರುಷ ಒಂದು ಬಂದಾಗ ಪ್ರತಿಯೊಬ್ಬರು ಅದನ್ನು ಪ್ರೀತಿಯಿಂದ ನೋಡ್ತೀರಿ. 2 ಏನು ನನಗೇ ಗೊತ್ತಿಲ್ಲ, ಕಳ್ಳ ರಿಲೀಸ್ ಡೇಟ್ ಹಾಕೊಂಬಿಟ್ಟವನೆ, ಇದೇ ಹಾಕ್ಲ ಹಿಂಗೆ ಮಾಡಿ ಹೇಳೇ ಇಲ್ವಲ್ಲ ಅಂತ ಕೇಳಿದ್ರೆ ಬೇರೆ ಏನೋ ಒಂದು ಕಾರಣ ಕೊಟ್ಟ. ಈಗ ಅವನು ಹೇಳ್ದ ಕಾರಣಗಳೇನಿರ್ಬೋದು. ಯಾವುದೇ ಒಂದು ಪ್ರಯತ್ನ ಮಾಡಿದಾಗ ಅದನ್ನು ಹೊರತರದ ಮೇಲೆ ಅದಕ್ಕೆ ಫಲಾಫಲಗಳು ಗೊತ್ತಾಗೋದು. ಆ ನಿಟ್ಟಲ್ಲಿ ಸೋನಿ ಪ್ರಯತ್ನಗಳು ಮಾಡ್ತಾನೇ ಇದ್ದಾನೆ. ತುಂಬ ಶಾರ್ಟ್ ಟೈಮಲ್ಲಿ ಎಷ್ಟನೇ ಸಿನಿಮಾ 10ನೇದ ಮೊದಲನೇದಕ್ಕೆ ಬಂದ ನನ್ನ ಹತ್ರ ಕಳ್ಳ, ಹಾಗೆ 10ಕ್ಕೆ ಕೂತ್ಕೊಂಡಾಗಲೇ. ಪುಷ್ಕರ್, ಸುನಿ ಇವರಿಬ್ಬರ ಪ್ರಯತ್ನ, ಶರಣ್, ಆಶಿಕಾ, ವಿಲಿಯಮ್ಸ್, ಏನು ಮೋಹನಣ್ಣ ಪ್ರೀತಿಯಿಂದ ಮಾತಾಡ್ತಾರೆ. ನಾವು ಒಂದು ಸಿನಿಮಾ ನಮ್ಮ ನಾಯಿ ಚಂದ್ರಂದು ಸ್ವಯಂವರ ಅನ್ನೋ ಸಿನಿಮಾಗೆ ಶೂಟ್ ಮಾಡೋಕ್ಕೆ ಹೊರಗಡೆ ಹೋದಾಗ ಮೋಹನಣ್ಣ ಬಂದಿರೋ ಜೊತೆಲಿ ಅವ್ರ ಅನುಭವಗಳೇ ಚಂದ. ಪ್ರೀತಿಯಿಂದ ಸಿನಿಮಾ ಮೇಲೆ ಬಂಡವಾಳ ಹಾಕಿ ಆ ಸಿನಿಮಾಗೆ ಬಂಡವಾಳ ಹಾಕಿದವ್ರ ಮೇಲೆ ಬಂಡವಾಳ ಹಾಕುವಂಥ ದೊಡ್ಡ ಒಂದು ಮೋಹನಣ್ಣದು. ಈ ಪ್ರಯತ್ನ ಒಂದು ಸಕ್ಸಸ್ಫುಲ್ ಆಗಲಿ, ಪುಷ್ಕರ್ಗೆ, ಸುನಿಗೆ ಒಂದು ಒಳ್ಳೆ ಸಕ್ಸಸ್ ಇರಲಿ, ಇನ್ನೊಂದಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.